ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್. ಇವತ್ತು ಪಾಯಿಂಟ್ ನಂಬರ್ 11 ಮತ್ತು 12 ನಲ್ಲಿ ಶೋಧ ಕಾರ್ಯ ನಡೆಸೋದಕ್ಕೆ ಎಸ್ಐಟಿ ತಂಡ ನಿರ್ಧಾರ ಮಾಡಿದೆ. ನಿನ್ನೆ ಒಂದು ದಿನದ ಬ್ರೇಕ್ ಬಳಿಕ ಮತ್ತೆ ಇವತ್ತು ಎಸ್ಐಟಿ ಕಾರ್ಯಾಚರಣೆಗೆ ಇಳಿತಾ ಇದೆ. ಸ್ಥಳ 8, 9, 10, 11, 12ರಲ್ಲಿ 8 ರಿಂದ 12 ಈ ಪಾಯಿಂಟ್ಗಳಲ್ಲಿ ಹೆಚ್ಚು ಶವಗಳನ್ನು ಹೂತಿಟ್ಟಿದ್ದಾಗಿ ಅನಾಮಿಕ ದೂರುದಾರ ಹೇಳಿಕೊಂಡಿದ್ದ. ಆದರೆ ಪಾಯಿಂಟ್ 8, 9, 10ರಲ್ಲಿ ಅಗೆದು ಪರಿಶೋಧನೆ ನಡೆಸಲಾಗಿದೆ. ಈಗಾಗಲೇ 8, 9, 10ರ ಪರಿಶೋಧನೆಯಲ್ಲಿ ಏನು ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಇದೆ. ಸದ್ಯ ಈಗ ಕಾರ್ಯಾಚರಣೆ ಮುಂದುವರಿಬೇಕು. 11, 12 ಮತ್ತೆ 13 ಮಾರ್ಕ್ ಆಗಿರೋ ಪಾಯಿಂಟ್ಗಳಲ್ಲಿ ಪೊಲೀಸರು ಸದ್ಯ ಕಾವಲು ಕಾಯ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಿನ್ನೆ ಒಂದು ದಿನದ ಬ್ರೇಕ್ ಬಳಿಕ ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭ ಆಗಬೇಕಾಗಿದೆ. ಯಾವ ರೀತಿ ಸಿದ್ಧತೆ ನಡೆಸಿಕೊಂಡಿದೆ ಎಸ್ಐಟಿ ಟೀಮ್? ವಿಜಯ್, ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಮುಂದುವರೆದಿದೆ. ಇವತ್ತು 2 ಸ್ಪಾಟ್ಗಳಲ್ಲಿ ಪರಿಶೋಧನೆ ನಡೆಸಲಿಕ್ಕೆ ಎಸ್ಐಟಿ ತಂಡ ಮುಂದಾಗಿರುವಂಥದ್ದು. ಈಗಾಗಲೇ ಒಂದು ದಿನದ ಬ್ರೇಕ್ ಪಡೆದಿದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ರೆಡಿ ಇದ್ರೂ ಕೂಡ ಬೇರೆ ಇಲಾಖೆ ಅಧಿಕಾರಿಗಳು ಇದಕ್ಕೆ ಒಂದು ದಿನ ಬ್ರೇಕ್ ಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ದಿನ ಬ್ರೇಕ್ ತಗೊಂಡಿದ್ದಾರೆ. ಆದ್ರೆ ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭವಾಗಲಿದೆ. ಈಗಾಗಲೇ ದೂರುದಾರ ಹೇಳಿರುವಂತ 8, 9, 10, 11, 12 ಈ ಒಂದು ಸ್ಪಾಟ್ಗಳಲ್ಲಿ ತಾನು ಅತಿ ಹೆಚ್ಚು ಶವಗಳನ್ನು ಹೂತಿತ್ತೆ ಅಂತ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದ್ರೆ 8, 9, 10 ಈ 3ರಲ್ಲಿ ಏನೇ ಅವಶೇಷಗಳಾಗ್ಲಿ ಅಥವಾ ಅಸ್ಥಿಪಂಜರದ ಕುರುಹುಗಳಾಗ್ಲಿ ಸಿಕ್ಕಿಲ್ಲ. ಆದ್ರೆ 11 ಮತ್ತೆ 12ರಲ್ಲಿ ಇವತ್ತು ಮತ್ತೆ ಪರಿಶೋಧನೆ ನಡೆಸಲಿಲ್ಲ ಎಸ್ಐಟಿ ತಂಡ. ಹಾಗೆಯೇ ಈಗಾಗಲೇ ಎಸ್ಐಟಿ ತಂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಒಂದು ಸಭೆ ನಡೆಸಿ ಅವರು ಈ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಬಂಗ್ಲಗುಡ್ಡೆ ಕಾಡಿಗೆ ಬರ್ತಾರೆ. ಅಲ್ಲಿ ಪರಿಶೋಧನೆ ನಡೆಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಈಗಾಗಲೇ 15 ಜನ ಕಾರ್ಮಿಕರು ಕೂಡ ರೆಡಿಯಾಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.